ಇವತ್ತು ಕಂಪ್ಲೀಟ್ ವಿಡಿಯೋ ನಾವು ಏನೇನು ಸೆಟಪ್ ಮಾಡ್ತೀವಿ ಅಂದರೆ ಎಷ್ಟು 4 ದಿನದ ಒಂದೇ ಸಲ ಮಾಡ್ತೇವೆ ಹೆಂಗೆ ಈ 2 ದಿನ ಆಯಿತು. ಈಗ ಬಂದು ವಾರ್ಮಪ್ ಮಾಡಾಕತ್ತಾರೆ. ಈತ ಮಾಡೋಣ ಜಿಮ್ನಾಸ್ಟಿಕ್ ಮಾಡಾಕತ್ತಾನೆ ಈಗ ಅಲ್ಲಿ. ಹೊರಗೆ ಡೆಡಿಕೇಶನ್ ನೋಡ್ರಿ ಸ್ವಲ್ಪ ಇವತ್ತು ಲೆಗ್ ಐತನಾಗದ್ರೆ ಫಸ್ಟ್ ಟೈಮ್ ಲೆಗ್ ಮಾಡಾಕತ್ತೀವಿ. ಕಾಲು ಸೀದಾ ಅಲ್ಲಿ ಹಾಂ ಬರಲಿ ಅದು ಹೀಗೆ ಕಾಲು ಟಚ್ ಆಗೋಯ್ತದ. ಹಾಂ ಲಿಟ್ರಲ್ಲಿ ಆಗೋಲ್ದ ಗೈಸ್ ಮೇನಿ ಕಂಡ ಅಳ್ಳಾಡೋದು ನೋಡ್ರಿ ಗೈಸ್ ಈಗ ಅಪ್ಪ ಅದು ಮತ್ತು ಬೆವರ್ ಬಂದ್ರೆ ಮಿನ್ಸ್ತೈತೆ ನೆಕ್ತೆ ಉಪ್ಪು Commandments, Man can't tell me nothing about this coke. Can't tell me nothing about this crack. ಇನ್ನೊಂದು ಏನಂದ್ರೆ ನೋಡ್ರಿ ಗೈಸ್, ಒಂದು ವಯಸ್ಸೋರು ಕೊಡೋಕೆ ನನಗೆ ಈ ಥರ ಕಂಡೀಷನ್ ಆಗಿರುತ್ತೆ. ಫುಲ್ ಅನ್ನೋತ್ತೆ ನೀರು ಫುಲ್ ಮೈಯಾಗೆಲ್ಲ ಅನ್ನೋತ್ತೆ. ಯಾಕಂದ್ರೆ ಫ್ಯಾನ್ಗೇನೆಲ್ಲ ಆಫ್ ಮಾಡಿರ್ತೀನಿ, ಇಲ್ಲೇ ಕುಂತು ವಯಸ್ಸೋರು ಕೊಟ್ಟಿರ್ತೀನಿ. ಈ ಥರ ಅನಾಹುತ ಇಂಥ ಯಾಕಂದ್ರೆ ನಾವು ಫ್ಯಾನ್ಗೇನು ಹಾಕಲ್ಲ, ಯಾಕಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಕಿಟಕಿನ ಹಾಕಿದ್ದೆ. ಈಗ ಜಸ್ಟ್ ತೆಗೆದಾಗ ಫುಲ್ ಎಲ್ಲ ರೂಮ್ ಪ್ಯಾಕ್ ಆಗಿರ್ತೈತೆ. ಈ ಥರ ಕಂಡೀಷನ್ ಫಿಕ್ಸ್ ಆಗಿರುತ್ತೆ. ಲೆಟ್ಸ್ ಗೋ ಗೈಸ್. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸುಸ್ವಾಗತ್ರಿ. ಈಗ ನಿಯರ್ ಬೈ 4 ಗಂಟೆ ಆಗೈತ್ರಿ ಮಧ್ಯಾಹ್ನ. ಈಗ ಹೊಂಟಿರೋದು ಸೀದಾ ಜಿಮ್ಮಿಗೆ. ಇವತ್ತು ನಾಳೆ ಎಕ್ಸಾಮ್ ಇಲ್ಲಾರ್ದಕ್ಕೆ ಸಂಡೇ ಇರೋದಕ್ಕೆ ಹೊರೋಣ. ಇವತ್ತು ಬರಾಗತ್ತ ನನ್ನ ಜಿಮ್ಮಿಗೆ. ಅದಕ್ಕೆ ಇವತ್ತು ಕಂಪ್ಲೀಟ್ ವಿಡಿಯೋ ನಾವು ಏನೇನು ಸೆಟಪ್ ಮಾಡ್ತೀವಿ ಅಂದರೆ ಏನೇ ವಾರ್ಮಪ್ ಮಾಡೋದಿರಲಿ ಏನೇನಿದೆ ಕಂಪ್ಲೀಟ್ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕೆ. ಹುಡ್ರ ಮತ್ತು ಅಲ್ಟಿ ಹೊಡ್ಯಾಕೆ ಏನು ಹೋಗಲ್ಲ, ಫುಲ್ ಅನ್ನೋತ್ತ. ಇದ್ರೊಳಗಂತೂ ಫುಲ್ ಸೀರಿಯಸ್ ಜೋಗಿ ಕಾಮಿಡಿ ಗಿಮ್ಡಿ ಏನಿಲ್ಲ. ನೋಡೋಣ ಯಾವ ಥರ ಇದು ಮಾಡ್ತಾರೆ ನೋಡೋಣ. ಲೆಟ್ಸಿ ಲೆಟ್ಸ್ಗೋ. ಈಗ ಫೈನಲಿ ಬರೋಣ ಬಂದ. ಎಷ್ಟು 4 ದಿನ ಆದ್ಮೇಲೆ ಬಂದಾನ. ಅದೇ ಬ್ಯುಸಿ ಆಗ್ಬಿಟ್ಟಾನ. ಅದೇ ಗೊತ್ತು ಎಷ್ಟು ಬ್ಯುಸಿ. ನಾ ಬಂದು ಇಲ್ಲಿ ನಿಂತೀನಿ ಅನ್ನೋದು ಸ್ವಲ್ಪ ಇದಿಲ್ಲ ಅಂದರೆ ಗೈಸ್. ಈಗ ಫೈನಲಿ ನಾವು ಜಿಮ್ ಮೇಲೆ ಬರ್ತಂದ್ರೆ ಇದು ಫ್ರೆಂಡ್ಸ್ ಸಿಗುತ್ತಿದ್ದು. ಫ್ರೆಂಡ್ಸ್ ಮೇಲೆಗಡೆ ಫ್ರೆಂಡ್ಸ್ ಅದಕ್ಕೆ ಈಗ ವರುಣ ಫುಲ್ಲ ಇದ್ರ ಬ್ಯುಸಿ ಅದಾನ. ಒಣಿಂದ ಇವತ್ತು ವರ್ಕೌಟ್ ಓವರ್ ಆಲ್ ಇವತ್ತು ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಎಷ್ಟು 4 ದಿನದ ಒಂದೇ ಸಲ ಮಾಡ್ತೆ ಹೆಂಗೆ ಈ 2 ದಿನ ಆಯಿತು. ಸಾರಿ 2 ದಿನದ ಒಂದೇ ಸಲ ಮಾಡ್ತೇನೆ. ಕೂದಲ ಏನ್ರಿ ಅಣ್ಣ ಸ್ನಾನ ಮಾಡಿಲ್ಲ ಅನ್ನಿಸ್ತದೆ. ಒಳಗೆ ಬಂದು ಜಿಮ್ ಒಳಗೆ ವಾಮಪ್ ಮಾಡೋದ್ರೆ ನೀರು ಕುಡಿಯೋದು ಇದೇ ಗೈಸ್ ಕಂಪ್ಲೀಟ್ ಜಿಮ್. ಸಾಯಂಕಾಲ ಅಂದರೆ ಮಧ್ಯಾಹ್ನ ಟೈಮ್ ಬಂದರೆ ಯಾರು ಇರೋದಿತ್ತು. ಆಮೇಗಂತೂ ಅನಾಹುತ ಆಗ್ತಾರೆ. ಅಂದರೆ ಈಗ ಬರ್ತಾರೆ ಒಬ್ಬೊಬ್ರು 5 ಗಂಟೆ 6 ಗಂಟೆ ಆದಂಗೆಲ್ಲ ಬರ್ತಿರ್ತಾರೆ. ಕಂಪ್ಲೀಟ್ ಸೆಟಪ್ ಈ ಥರ ಐತಿ. ಇದೆಲ್ಲ ರನ್ನಿಂಗ್ ಈಗ ಸೀದಾ ಬರೋಣ. 2 ದಿವಸದ್ದೆಲ್ಲ ಒಂದೇ ವಾರಕ್ಕೆ ವಾಮಪ್ ಮಾಡ್ತಾರೆ ಅನ್ನಿಸ್ತೈತಿ. ಈಗ ಬಂದರು ಈ ಥರ ಆಗೈತ್ರಿ. ಈಗ ಇವರು ಈಗ ಬಂದು ವಾರ್ಮಪ್ ಮಾಡಾಕತ್ತಾರೆ. ಈತ ಮಾಡೋಣ ಜಿಮ್ನಾಸ್ಟಿಕ್ ಮಾಡಾಕತ್ತಾನೆ ಈಗ ಅಲ್ಲಿ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಇವರಿಬ್ಬರು ವಾರ್ಮಪ್ ಮಾಡಾಕತ್ತಾರೆ. ನಮ್ದು ಈಗ ಆಲ್ಮೋಸ್ಟ್ ಅಲ್ಲ ಆಗೈತಿ. ಈಗ ಸ್ವಲ್ಪ ನೆಕ್ಸ್ಟ್ ಪ್ರೊಸೀಜರ್ ಏನೈತೆ ಅದಕ್ಕೆ ಮಾಡೋಣ. ಮಾಡಲಿ ಅಪ್ಪ, ನಾ ಏನು ಮಾಡಲ್ಲ ನೋಡ್ರಿ ಗೈಸ್. ಹೊರಗೆ ಡೆಡಿಕೇಶನ್ ನೋಡ್ರಿ ಗೈಸ್. ಅದು ಬರಲೇ ಇನ್ನು 4 ಚಪಾತಿ ಬರೋಣ. ಇದಾಯಿತು. ಈಗ ಇದು ಮಾಡಾಕತ್ತಾನೆ. ಇದು ಯಾವ ಎಕ್ಸಸೈಸ್ ಅಂದ್ರೆ ನನಗೆ ನೀವು ಮೆನ್ಷನ್ ಮಾಡ್ಬೇಕು. ಒಳ ಬೀಳ್ತೈತಲ್ಲ ಕೊಂಡ್ರೆ ಮುನೆ ಕಿಂಗ್ ಒಣ ನಂದೊಂದು ಮಾಡಲಿ ಡಂಬಲ್ ಸಿಂಗ್ ಮಾಡಿ ಫಿಟ್ ಇಡಿ ಎಸ್. ಸ್ವಲ್ಪ ಫೈನಲಿ ಆಲ್ಮೋಸ್ಟ್ ಅಲ್ಲಿಗ ಲೆಗ್ ಆಯ್ತು. ವರುಣಿಂದ ಲೆಗ್ ನೋಡ್ರಿ ಅವಾಗೆ ಶೇಪ್ ಕುಂತ್ಬಿಟ್ಟೈತೆ. ದಗ ಇವತ್ತೇನ ಫುಲ್ ಲೆಗ್ ಐತೆ. ಇವತ್ತು ಪಕ್ಕ ಲೆಗ್ ಅಲ್ಲ. ಎಸ್ ಈಗ ಹೆಂಗಿದ್ದೀವಿ ಬಿಡಲಿ. ಆಮೇಲೆ ಮೆಟ್ಲು ಎಳಿಬೇಕಾದ್ರೆ ಒಂದು ಆ್ಯಂಗಲ್ ತೆಗಿತೀನಿ. ಇಲ್ಲವೇ ಇದು ಯಾವ್ದು ಬಟರ್ಫ್ಲೈ ಇದೆ? ಈ ಕಡೆ ಚೆಸ್ಟ್, ಈ ಕಡೆ ಬಟರ್ಫ್ಲೈ. ಗೈಸ್ ನಮ್ದು ಅವಾಗೆ ಎಲ್ಲ ಎಳೆದೋಗೈತಿ. ಕುಂತೀನಿ ನಾನೀಗ ಗೈಸ್ ಲಿಟ್ರಲಿ ಸೈಕ್. ಇವತ್ತು ಲೆಗ್ ಐತನಾಗದ್ರೆ ಫಸ್ಟ್ ಟೈಮ್ ಲೆಗ್ ಮಾಡಾಕತ್ತೀವಿ. ಹೆಂಗಾಗುತ್ತೆ ನನಗೂ ಗೊತ್ತಿಲ್ಲ. ನೋಡೋಣ. ಲೆಟ್ಸ್ ಗೋ. ಎಸ್ ಹೊರೋಣ.
ಹೊಡಿಯೋಣ ಅದು ತೋರಣ ಫುಲ್ ವೇಸ್ಟ್ ಮಾಡಾಕತ್ತಾನೆ. 50 kg ಇದೆ. 50 kg ಇದೆ. ಹಾಂ ಏನು ಅಣ್ಣ ಒಬ್ಬ ಅದು ಅದೇ ಅಲ್ಲ ಅಡಿ ಅದು ಇನ್ನೂ ಕೆಳಗಿಳಿಸಿ ಅಲ್ಲಿ ಅವ್ನು ಮೇಲೆ ಮೇಲೆ ಮಾಡಾಕತ್ತ ನೋಡ ಅದನ್ನ ಇಲ್ಲೇ ಆಮೇಲೆ ಮತ್ತೆ ಹೊರಗಡೆಯಿಂದ ಯಾಕೆ ಮಾಡಂಗಿಲ್ಲ ಇವೆಲ್ಲ ಏನು ಡೈರೆಕ್ಟಾ ಡೈರೆಕ್ಟ್ ಇದು ಮಾಡ್ತೀನಿ ಏ ಮಾಡಲಿ ನಾನು ಫಸ್ಟ್ ವಾರ್ಮ್ ಅಪ್ ಮಾಡಲಿ ಹೊರಗಡೆ ಕೊಡು ಯಾವ್ದು ಇಂಬ್ಯಾಲೆನ್ಸ್ ಆಗದೈತೆ ನೋಡಲಿ. ಹಾಂ ಕಾಲು ಸೀದಾ ಅಲ್ಲಿ ಹಾಂ ಬರಲಿ ಅದು ಹಾಂ ಇಲ್ಲಿ ಬಾ ಇಲ್ಲಿ ನಿಮ್ಗೆ ನೋಡಿನ ಬಲ್ಲೆ ಅವ್ನು ನೆಣ್ಸಕತ್ತಾನಿಲ್ಲ ನೋಡ. ಈಗ 3 ಆದವು 4 5 6 7 8 9 10 ಇನ್ನೆರಡು ಇದಾವ. ಎಸ್ ಈಗ ಕಪಿಟರ್ ಹಾಂ 1 2 3 4 ಈಗ ಅದನ್ನು ಮಾಡೋದು ಫುಲ್ ಲೆಗ್ ವರ್ಕೌಟ ಅನ್ಸಾಗತ್ತಿಲ್ಲ ಕಡೆ ಮಾಡ್ತಾನ. ಹಾಂ ಇನ್ನು 5 ಅಣ್ಣ ಈಗ ಇದಾಗತ್ತೈತಿ. ಇದು ಮಾಡಿದಂದ್ರೆ ನಿಜ ಆಗಲ್ಲ. ಪ್ರಿಪೇರ್ ಆಗತ್ತಾನ ಬೆಲ್ಟ್ ಹಾಕ್ಯಂಡು ಸ್ಕೂಲ್ ಬೆಲ್ಟ್ ಹಾಕ್ಯಂಡಿಲ್ಲ ಅಟ್ಲೀಸ್ಟ್ ಈ ಬೆಲ್ಟ್ ಹಾಕ್ಯಂಡಾಗತ್ತಾನ. ಅದು ಕುತ್ತಿಗೆ ಅಲ್ಲಿ ಬರ್ಬೇಕಲ್ಲ ಕರೆಕ್ಟ್ ಅದು ಹೀಗೆ ಕಾಲು ಈಗ ಅನ್ನೋಟ ಕಾಲಿರ್ತೈತೆ. ಈಗ ಬೇರೆ ಅದೊಂದು ಮಾಡ್ಬಿಟ್ಟು ಯಾವ್ದಾಳ ಶ್ರಮದಿಂದ ಹಾಂ ಹಾಂ ಅವು ಅದು ನೀ ಅಲ್ಲೇ ಅದಕ್ಕೆ ಅಲ್ಲಿ ಅರ್ಧಂಬರ್ಧ ಮಾಡಬಾರ್ದು ಅನ್ನೋದು. ನನ್ನ ಅಂದರೆ ಮಾಡ್ಬೇಕಲ್ಲ ಸೈಕ್ಲಿಂಗ್ ಮಾಡಿಬಿಡ್ಲೆ ಸೈಕಲ್ ಓಡೋ ಸೈಕ್ಲಿಂಗ್ 15 ನಿಮಿಷ ಹಾಂ ಎಸ್ ಈಗ ಮಾಡಾಕತ್ತಾರೆ ಇದನ್ನು. ಎದ್ದೇಳು ಸರ್ ಇವನಿಗೆ ತಿನ್ಕಡಾಗತ್ತಂಟೆ ತಿಂಡಿ ನೀವು ನನಗೆ ಬರಲೆ ಅದ್ರ ಮ್ಯಾಗ ವೇಟ್ ಬಿಡ್ವಾಗ ಹೆಂಗೆ ಬಿಡುತ್ತಿಲ್ಲ. ಓ ಹಂಗ ಅದಕ್ಕೆ ಮುಂದಿಡಂತಂದ್ರೆ ಅಣ್ಣ ಅವಾಗ ಅದು ಮತ್ತೆ ಅಷ್ಟು ಡೌನ್ ಬೇಡ. ಹಾಂ
ಈಗ ಟಚ್ ಆಗೋದು ಟಚ್ ಆಗೋದೆ. ಇದೇನು ಮಾಡಾಯ್ತು ಈಗ ಲೆಗ್ 3 ಸೆಟ್ ಮಾಡ್ಬೇಕಂದ್ರೆ 3 ಸೆಟ್ ಅಂದರೆ 1 ಸೆಟ್ಟಾಗ 12 ಸಲ ಮೇಲೆ ಕೆಳಗೆ ಮಾಡ್ಬೇಕು. ಹಂಗೆ ಟೋಟಲ್ 3 ಸೆಟ್ ಮಾಡ್ಬೇಕು. ಈಗ 5 kg ಇರೋದು 10 kg ಹಾಕಿರೋ ವರುಣ್ ಬಾಡಿ ನೋಡಿ ಅವಾಗ ಸುಸ್ತಾಗ್ಬಿಟ್ಟ ವರುಣ್ ಎಕ್ಸ್ಪ್ರೆಷನ್ ನೋಡಿ. ಅದಕ್ಕೆ ಈಗ ಮಾಡೋಣ ಬರಲಿ ಮಾಡೋಣ. ಸ್ವಲ್ಪ ಎದಿ ತಟ್ಟ ಕಪ್ಪಿ ಎದಿ ತಟ್ಟ ಹಾಕ ಅಣ್ಣ ಐದೆ ಅವನೇ ತಿನ್ಗಾಡಾಗತ್ತಾನ. ಮಾವುಟಿನಲ್ಲಿ ಅಪ್ಪ ಹಿಂಗೆ ಅಂಬಿಡೋನು ಯಾವ್ದೇನ ಅದೇ ಹಿಂಗೆ ಮಾಡೋದು ನೀನು ಅದಕ್ಕೆ ಹೇಳೋದು ಮಾಡೋದು ಅಲ್ಲ ಲಾಸ್ಟ್ ಟೈಮ್ ಮಾಡೋದು ಸೇರಿಸಿದ ಪಾಪಡಿ ಮಾಡೋದಾನ. ಅದಾದ್ಮೇಲೆ ಕಪ್ಪೆ ಮಾಡ್ತಾನೆ. ಅದಾದ್ಮೇಲೆ ಇವರೇ ತಿನ್ಗಾಡಾಗಿರ್ತಾರೆ. ಅದಾದ್ಮೇಲೆ ನೋಡ್ಬೇಕು ಯಾವ ನಮ್ಮನೆ ತಿನ್ಗಾಡ. ಬಾ ನನ್ನ ಮಗ 5 kg ಮಾಡ್ಯಾನ. ಹಾಂ ಇಲ್ಲ ಪ್ಯಾಂಟ್ ಹಾಕ್ಯಂಡ್ ಬರ್ತಾರೆ ಎಂಟೆ ಕಪ್ಪೆ ಪ್ಯಾಂಟ್ ಅಲ್ಲ ಲೆಗಿಡೆ ಅಂತ ನನಗೆ ಗೊತ್ತಿರ್ತದೆ ಅವನಿಗೆ ಗೊತ್ತಿರ್ತದೆ. ನಾನು ಬಿಸಿ ಹಾಕ್ಯಂಡ್ರೆ ಬಿಸಿಲಿರ್ತದಪ್ಪ ನಾನು ಕರೆಕ್ಟ್ ಹಿಂಡಿ ಏನು ದೊಡ್ಡಲೇ. ಹಾಂ ಕಪ್ಪೆ ಕಾಲು ಸೇಟ್ ಮಾಡೋದು ಮತ್ತೆ ಹಾಂ ಅದು ತಿನ್ಕೇಳ ತರ್ಬೇಕಂತ ನನಗೇನಾಗಲ್ಲ. ಅಲ್ಲ ಆಗಿಲ್ಲ ಅಂದರೆ ಆಗಿಲ್ಲ ಅಷ್ಟೇ. ನೋಡ್ಲೆ ಇಲ್ಲಿ ಅಂತ ಬರೋಲ್ಲ ಕಾಲ ಲೀಟ್ರಲ್ಲಿ ಆಗೋಲ್ದು. ಎಸ್ ಈಗ ಹೊರಡಿನ ಟರ್ನ ಇದನ್ನೇ ಏನು 12 ಸಲ ಮಾಡ್ಬೇಕು. ಹಂಗೆ 3 ಸೆಟ್ ಮಾಡ್ಬೇಕು. 12 ಶ್ರಾವಣ ಇದೆ ಅಲ್ಲ ಡೇ ಒಟ್ಟಿದು ಲೆಗ್ಗಿನ ಲಾಸ್ಟಾ? ಹಾಂ ಎಸ್ ಲೆಗ್ಗಿನ ಲಾಸ್ಟ್ ಐತೆ. ಅನಾವತ್ತಾಗೈಸಿ ಇವತ್ತು. ಈಗ ಮೇನ್ ಇರೋದು ಮೆಟ್ಲಿಂದ ಇಳಿಯೋದು ಯಾವ ನಮ್ಮನೆ ಇಳಿಯೋದಾಗತ್ತೇನಂತ. ಎಸ್ ಆಯ್ತಾ? ಹ್ಯಾಂಗಲ್ ಅಷ್ಟೇ ಬರ್ಬೇಕು ನೀನೀಗ ಎಲ್ಲೇ ಇದೆ ಹ್ಯಾಂಗಲ್ ಬರ್ಬೇಕಾ ಬಾಡ ಅಷ್ಟೇ. ಅಲ್ಲ ಇದು ಎಲ್ಲಿಗಿರಲಿ ಅಲ್ಲ ಇದು ಕಾಲು ಹಿಂಗೆ ಅಲ್ಲ ಬರೀ ಇದನ್ನೇ ಅಲ್ಲ ಇಲ್ಲಿ ಮಾಡಿದೆ ಅಂದ್ರೆ ವೀಡಿಯೋ ಹೆಂಗೆ ಗೊತ್ತಾ? ಅಲ್ಲ ಹಿಂದಿಂದ ಟಚ್ ಮಾಡಬಾರ್ದಿಲ್ಲ ಹಾಗಾಗತ್ತೈತೆ. ಎರ್ಗ ಬಡೆ ಕಬ್ಬಿ ಅಂತ ಆಯ್ತೀರಾ? ಕರೆಕ್ಟ್ ಬಂದಿಲ್ಲ ಮೇನ್ ಲೆಗ್ ಇದೆ ಈಗ ತಗದ ಗೈಸ್. ಮೇನ್ ಈ ಕಂಡ ಅಳ್ಳಾಡೋದು ನೋಡ್ರಿ ಗೈಸ್. ಈಗಪ್ಪ ಅದು ಬರಲೇ ಗೈಸ್. ಇದೇನು ಈ ಕಂಡ ಏನೈತಲ್ಲ ಇದು ಬೆಳಿತೈತಿ.
ಮಾಡಿ ಕಬ್ಬೆ ಅಲ್ಲಾಡ್ಬೇಕಾದ ಹಾಂ ಆಯ್ತಾ ಆಯ್ತಾ ನಾವು ಟೈಗರ್ ಪ್ರಭಾಕರ್ ಜೂನಿಯರ್ ಯಾರ ಜೂನಿಯರ್ ಟೈಗರ್ ಪ್ರಭಾಕರ್ ಅನ್ನಕತ್ತಾರೆ ದೇವಣ್ಣ ಅದಕ್ಕೊಂದು ಬರ್ತಡೆ ನಾನೇ ಎಸ್ ಅಣ್ಣ ಅದೇ ಕಂಡು ಅಲ್ಲಾಡ್ಬೇಕು ನೋಡೋದು ಅಲ್ಲಾಡ್ಬೇಕಾದ ಅದಲ್ಲಿ ಅವಣ ಅದು ಏನು ಶೇಕ್ಲೆ ಅದು ಅಲ್ಲ ಶೇಕ್ ಎಕ್ಸ್ಪ್ರೆಷನ್ ನೋಡ್ರಿ ಎಕ್ಸ್ಪ್ರೆಷನ್ ಇಲ್ಲಾರ್ದಂಗೆ ಮಾಡೋದು ವರ್ಕೌಟ್ ಅಂದ್ರೆ ನಮ್ಮ ವರುಣ ಅದ ಅದಲ್ಲಿ ಅವಣ ಲಾಸ್ಟ್ ಫಸ್ಟ್ ಡೇ ಆಫ್ ಲೆಗ್ ವರ್ಕ್ ಸೈಕ್ ಅಂದರೆ ಸೈಕ್ ಇತ್ತು ಮಾಡೋಕ್ಕೆ ಭಾಳ ಕ್ರೇಜ್ ಬರುತ್ತೆ ಆಮ್ಯಾಗ ನಡೆದೈತಲ್ಲ ಗೈಸ್ ಲಿಟ್ರೈ ಅಲ್ಲ ಫುಲ್ ಹೆವಿ ಗೈಸ್ ನಿಜ ಸೈಕ್ ಈಗೇನು ಪೇನ್ ಬರಲ್ಲ ಗೈಸ್ ಬೆಳಗ್ಗೆ ಎದ್ದೇಳೋದಿರುತ್ತಲ್ಲ ಎದಕ್ಕಂತಂದ್ರೆ ಸಂಡಸಕ್ಕೆ ಕುಂದ್ರದಿರುತ್ತೆ ನೋಡ್ರಿ ಅಲ್ಲೇ ನಾನು ಒರಿಜಿನಲ್ ಪೇನ್ ಸಂಡಸಕ್ಕೆ ಕುಂದ್ರೆ ನೋಡೋಣ ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡೋಣ ನಾಳೆಗೆ ಇವತ್ತು ಪೂರ ಲೆಗ್ ಇತ್ತು ನೋಡಮ್ಮಿ ಇವತ್ತು ಪೂರ ಲೆಗ್ ವರ್ಕ್ ಕಾರ್ಲಿಂದ ಇವತ್ತು ಪೂರ ಏನು ಹಚ್ಕೊಂಬಿಟ್ಟು ಟಿಕಿಲಿ ಏನು ಇಲ್ಲಿ ಹಚ್ಕೊಂಬಿಟ್ಟು ಎಲ್ಲ ಅದ ಇನ್ನೇಗ ನೋಡಿದೆ ಟಿಕೆಟ್ ನೋಡಿ ಇಲ್ಲಿ ಹಚ್ಕೊಂಡೆ ಫುಲ್ ಕಾಲಿಂದ ಇವತ್ತು ಫುಲ್ 10-15 kg ಹಾಕಿ ಹಲ್ಲಾಡಾಗದ ಮುಂಚಕತ್ತಾವ ಇಲ್ಲಿ ಮತ್ತು ಬೆವರು ಬಂದ್ರೆ ಮಿನ್ಸ್ತೈತೆ ನೆಕ್ತೆ ಉಪ್ಪು ಏನು ಗೈಸ್ ಈಗ ಫೈನಲಿ ನಾವು ಮನೆಗೆ ಬಂದು ಈಗ ಸೀದಾ ಮಕ್ಕಳುವ ಸಮಯ ಗೈಸ್ ಈಗ ಇನ್ನೊಂದು ಏನಂದರೆ ನಾಳೆ ಸಂಡೇ ಇರೋದಕ್ಕೆ ರೆಸ್ಟ್ ಇಲ್ಲ ಈಗ ಇವತ್ತು ನೋಡಿದ್ರೆ ಸಾಯಂಕಾಲ ಅಂದರೆ ಮಧ್ಯಾಹ್ನ ಹೋಗಿ ಮಾಡಿ ಬಂದು ಜಿಮ್ಮು ನಾಳೆ ಸೀದಾ ಆಮೇಲೆ ಓಕೆ ನಾಳೆ ಮತ್ತೆ 6 ಗಂಟೆಗೆ ಹೊಂಟಿವಿ ಜಿಮ್ ಗೈಸ್ ಲಿಟ್ರಲ್ಲಿ ಹೇಳ್ತೀನಿ ಇವತ್ತು ಲಿಟ್ರಲ್ಲಿ ಆಗೋಗತ್ತಿಲ್ಲ ನಾಳೆ ಹೆಂಗೆ ಸಂಡಸ್ಸಿಗೆ ಹೆಂಗೆ ಕುಂದಿರ್ತಾನೆ ಅದು ನನಗೆ ಲಿಟ್ರಲ್ಲಿ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡಮಿಲ್ಲ ನಾ ಮೇಲೆ ಸ್ವಲ್ಪ ಎಮರ್ಜೆನ್ಸಿಗೆ ಈಗ ಕಟ್ಬೇಕು ನೋಡ್ಬೇಕು ಆದರೆ ಆ ಥರ ಅಷ್ಟೇನಾಗಿಲ್ಲ ಸುಮ್ಮನೆ ಹಂಗೆ ನಕ್ಲಿಗೆ ಅಂದೇನೆ ಗೈಸ್ ಈಗ ನಾಳೆ ಬೆಳಿಗ್ಗೆ ಮತ್ತು ಜಿಮ್ಮಿಗೆ ಹೋಗೋಣ ಐ ಥಿಂಕ್ ಜಿಮ್ ವರ್ಕೌಟ್ ನಿಮಗೆ ಯಾವ ಥರ ಏನೇನು ಮಾಡ್ತಾನೆ ಗೊತ್ತಾಗುತ್ತೆ ನೋಡಿರಿ ಯಾವ ಥರ ಐತಿ ಕನ್ಸಿಸ್ಟೆನ್ಸಿ ಮಾಡಬೇಕು ಕರೆಕ್ಟ್ ಫುಡ್ ತೊಗೋಬೇಕು ಮೇನ್ ಇನ್ನು ನಾನೇನು ಅಷ್ಟು ತಿನ್ನೋದು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಫುಡ್ ತಿಂತೀನಿ ಫುಡ್ ದಬಾಯಿಸಿ ಹೊಡೆಯಾಗತ್ತೀನಿ ಇವು ಡ್ರೈ ಫ್ರೂಟ್ಸ್ ಇರಲಿ ಪ್ಲಸ್ ಪ್ರೋಟೀನ್ ಬರೋದು ಏನೇನೈತೆ ಅದನ್ನು ಜಾಸ್ತಿ ತಿನ್ನಾಗತ್ತಿಲ್ಲ ನಾನು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಸ್ವಲ್ಪ ಪ್ರಮೋಷನ್ಸ್ ಮಾಡಬೇಕು ಸ್ವಲ್ಪ ಹೊರಣಿಂದ ಏನೋ ಅಯ್ಯೇ ಇರೋದಕ್ಕೆ ಸ್ವಲ್ಪ ಡಿಲೇ ಆಗೋದು ಬೇಸಿಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ಏನಾದ್ರು ನೋಡಾಗತ್ತೀರಂದ್ರೆ ಸಬ್ಸ್ಕ್ರೈಬ್ ಫಸ್ಟ್ ಮಾಡ್ಕೊಂಬಿಡ್ರಿ ಆಮ್ಯಾಗ ನೋಡ್ರಿ ಅಂತ ಹೇಳ್ಕೊಂತ ಟೇಕರ್ ಗುಡ್ ನೈಟ್ ಸ್ವೀಟ್ರಿ ಮ್ಯಾನ್ ಲವ್ ಯು ಗೈಸ್